ಖಜಾಂಜಿ ಪ್ರೀತಮ್ ರವರು ದಯವಿಟ್ಟು ವೇದಿಕೆ ಬಳಿ ಬರಬೇಕು. ಇದಾದ ನಂತರ ನಮ್ಮ ಸಂಕಟ ಎರಡರಲ್ಲಿ ಈಗಾಗಲೇ ಜೆಕೆ ಅಕಾಡೆಮಿ ಕಾಸರಗೋಡು ವಿರುದ್ಧ ಆರ್ಡಿನನ್ಸ್ ಫ್ಯಾಕ್ಟರಿ ಈಗಾಗಲೇ ಪಂದ್ಯ ಆರಂಭಗೊಂಡಿದೆ. ಒಕ್ಕಲಿಗರ ಯುವ ವೇದಿಕೆಯ ಸಮರ್ಪಣೆಯ ಅಧ್ಯಕ್ಷರಾಗಿ ಶ್ರೀಯುತ ಸುರೇಶ್ ಕೆಬಿ ಚಕ್ರವರ್ತಿರವರು, ಗೌರವ ಅಧ್ಯಕ್ಷರು ಶ್ರೀಯುತ ಪ್ರೀತಮ್ ರವರು, ಉಪ ಖಜಾಂಚಿಯಾಗಿ ಶ್ರೀಯುತ ಕಿಶನ್ ಚಮತ್ ರವರು, ಉಪ ಕಾರ್ಯದರ್ಶಿಯಾಗಿ ಶ್ರೀಯುತ ತ್ರಿಭುವನರವರು. ನಿರೀಕ್ಷೆಗೆ ತಕ್ಕಂತೆ ಪಂದ್ಯ ಅತ್ಯಂತ ಕುತೂಹಲಕಾರಿ ಘಟ್ಟದಲ್ಲಿ ಸಾಗ್ತಾ ಇದೆ. ಕೇವಲ ಒಂದು ಅಂಕದ ಅಂತರ. ಇಲ್ಲಿ ರಿವರ್ಸ್ ಆಂಕಲ್ ಹೋಲ್ಡ್ ಮಾಡೋ ಪ್ರಯತ್ನ, ಬೋನಸ್ ಪ್ರಯತ್ನ ನಂತರ ಬರ್ತಾ ಇದೆ. ಬೋನಸ್ ಆಗಿದೆಯಾ? ಎಸ್, ಬೋನಸ್ ಅಂಕದ ಸಂಪಾದನೆ ಒಂದು ಕಡೆ, ಆಂಕಲ್ ಹೋಲ್ಡ್ ಮತ್ತೊಂದು ಕಡೆ. ಮೊದಲು ಆಲ್ಔಟ್ ಅನ್ನು ಪಡೆಯುವಂತಹ ಬಿಪಿಸಿಎಲ್ ತಂಡ ಇದೀಗ ಆಲ್ಔಟ್ ಅನ್ನು ಪಡೆಯೋದ್ರೊಂದಿಗೆ ಮೇಲುಗೈಯನ್ನು ಸಾಧಿಸಿಕೊಳ್ತಾ ಇದ್ದಾರೆ. ಪಂದ್ಯ ಪ್ರಾರಂಭಿಕ ಹಂತದಲ್ಲಿ ಎಲ್ಲರ ನಿರೀಕ್ಷೆ ದೆಹಲಿ ತಂಡದ ಕಡೆಗಿತ್ತು. ಸಾಧಿಸ್ತಾ ಇರೋದು ಬಿಪಿಸಿಎಲ್ ತಂಡ. ಕೆಲವೇ ಕ್ಷಣಗಳಲ್ಲಿ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಮಂತರ್ ಗೌಡ್ರು ಆಗಮಿಸಲಿದ್ದಾರೆ. ಸರ್, ಒಂದು ಸ್ವಲ್ಪ ಪ್ರತಿಯೊಬ್ಬರು ನೀವೇನ ಕಾಣಿಸಲ್ಲ ಆ ಕಡೆ ಸ್ಟೆಪ್ ಕೆಳಗಡೆ ಕೂತ್ಕೊಳ್ಳಿ. ಮಹಿಳಾ ತಂಡಗಳು ಜಿಲ್ಲಾ ಸದಸ್ಯರುಗಳು ವಿಜಯ್ ವಾರಿಯರ್ಸ್, ಬಿಸಿಆರ್ ಚಿಕ್ಕಮಗಳೂರು, ಆಲ್ವಾಸ್ ಎಲ್ಲ ತಂಡದ ನಾಯಕಿಯರು ಅಥವಾ ಆಟಗಾರರು ಬಂದಲ್ಲಿ ತರಬೇತುದಾರರು ದಯಮಾಡಿ ತಮ್ಮ ಹಾಜರಾತಿ ರೆಡಿ. ಜೈ ಮಾ ಕಾಳಿ, ವಿಜಯ್ ವಾರಿಯರ್ಸ್, ಬಿಸಿಆರ್ ಚಿಕ್ಕಮಗಳೂರು ಹಾಗೂ ಆಲ್ವಾಸ್. ಹಲವಾರು ಕ್ರೀಡಾಕೂಟಗಳಿಗೆ ತನು ಮನ ಧನ ಸಹಾಯವನ್ನು ನೀಡುತ್ತಾ ಬಂದಿರುವ ಬಿಬಿ ಮಂಜುನಾಥ್, ಎಕ್ಸಿಕ್ಯೂಟಿವ್ ಎಕ್ಸ್ ಡೆಪ್ಯೂಟಿ ಕಮಾಂಡೆಂಟ್ ಬೆಳಗುಂದ, ಇವರು ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳು. ಹಲವಾರು ಯುವ ವೇದಿಕೆಯ ಕ್ರೀಡಾಕೂಟಗಳಿಗೆ ಧನ ಸಹಾಯವನ್ನು ನೀಡಿ ಪ್ರೋತ್ಸಾಹಿಸುತ್ತಾ ಬಂದಿದ್ದಾರೆ. ಇವರಿಗೆ ಒಕ್ಕಲಿಗ ಯುವ ವೇದಿಕೆಯ ವತಿಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ. ಹಾಗೆ ಒಕ್ಕಲಿಗರ ಕ್ರೀಡಾಕೂಟಕ್ಕೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಾಸಕರು ಹಲವಾರು ಸರ್ಕಾರದ ಅನುದಾನಗಳನ್ನು ಈ ಕ್ಷೇತ್ರಕ್ಕೆ ತರುವಲ್ಲಿ ಯಶಸ್ವಿಯಾಗಿರುವ ಯುವ ನಾಯಕರಾದ ಡಾಕ್ಟರ್ ಮಂತರ್ ಗೌಡ್ರು ಆಗಮಿಸ್ತಾ ಇದ್ದಾರೆ. ಎಲ್ಲ ಕ್ರೀಡಾ ಅಭಿಮಾನಿಗಳು, ಕ್ರೀಡಾ ಪಟುಗಳು ಮಂತರ್ ಗೌಡರನ್ನು ಆಧಾರವಾಗಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ನಮ್ಮ ನಿರ್ದೇಶಕರಾದ ವಸಂತರವರ ಧರ್ಮಪತ್ರಿಯವರು ಕೂಡ ಈ ಕ್ರೀಡಾಕೂಟಕ್ಕೆ ಆಗಮಿಸಿದ್ದಾರೆ. ಇವರಿಗೂ ನೆನಪಿನ ಕಾಣಿಕೆ ನೀಡುವ ಮುಖೇನ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಯುವ ನಾಯಕರಾದ ಡಾಕ್ಟರ್ ಮಂತರ್ ಗೌಡರವರು ಆಗಮಿಸುತ್ತಿದ್ದಾರೆ. ಸರ್ವ ಸದಸ್ಯರುಗಳು ಮಾನ್ಯ ಶಾಸಕರನ್ನು ಆಧಾರವಾಗಿ ಈ ಕ್ರೀಡಾಕೂಟಕ್ಕೆ ಆಹ್ವಾನಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ನಮ್ಮ ನಿಮ್ಮೆಲ್ಲರ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರ್ ಗೌಡರು ಆಗಮಿಸಿದ್ದಾರೆ. ಇವರಿಗೆ ಒಕ್ಕಲಿಗರ ಯುವ ವೇದಿಕೆಯ ವತಿ ಹಾಂಗಲ್ ಸುಜಿತ್ ರವರು, ವಿನಯ್ ರವರು, ಹಾಗೆ ಬಿಬಿ ಸತೀಶ್ ರವರು, ಹಾಗೆ ಅಕ್ರಮ ಸಕ್ರಮ ಸಮಿತಿ ಸದಸ್ಯರಾದ ಜನಾರ್ದನ್ ರವರು,
ಯೋಗೇಶ್ ಅವರು ವಿನೋದ್ ಅವರು ಆಗಮಿಸಿದ್ದಾರೆ. ಇವರೆಲ್ಲರಿಗೂ ಒಕ್ಕಲಿಗ ಯುವ ವೇದಿಕೆಯ ವತಿಯಿಂದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಯಶಸ್ವಿಯಾಗಲು ಮತ್ತೊಮ್ಮೆ ಯುವ ವೇದಿಕೆಯ ವತಿಯಿಂದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಕಿರಣ್ ರಾವ್ ಕೂಡ ಆಗಮಿಸಿದ್ದಾರೆ. ಇವರಿಗೂ ಯುವ ವೇದಿಕೆಯ ವತಿಯಿಂದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ವಿಜೃಂಭಣೆಯಾಗಿ ಜನಗಳು ಕಾರಣಕರ್ತರಾದ ನಿಮ್ಮೆಲ್ಲರ ಯುವ ನಾಯಕರು, ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಮಂಕರ್ಗೌಡ್ರವರು ಅವರ ಪರಿಶ್ರಮ ಈ ಕ್ರೀಡಾಕೂಟದಲ್ಲಿ ಬಹುಮುಖ್ಯವಾಗಿದೆ. ಈ ಕ್ರೀಡಾ ಅಭಿಮಾನಿಗಳು, ಕ್ರೀಡಾ ರಸಿಕರು ಈ ಸಮಯದಲ್ಲಿ ಶಾಸಕರನ್ನು ಎಲ್ಲ ಕ್ರೀಡಾಪಟುಗಳ ಪರವಾಗಿ ಕೂಡ ನಿಮ್ಮ ಈ ಒಂದು ಸಹಕಾರ ಯಾವಾಗಲೂ ಕೂಡ ಹೀಗೆ ಇರಲಿ ಅಂತ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಮತ್ತೊಮ್ಮೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಹ್ಯಾಂಡ್ ಟಚ್ ಸ್ಕಿಲ್ ಅನ್ನು ಬಳಸ್ತಾ ಎಸ್ಕೇಪ್ ಸ್ಕಿಲ್, ಎರಡು ಸ್ಕಿಲ್ಗಳನ್ನು ಒಂದೇ ದಾಳಿಯಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಡ್ಯಾಶ್ಗೆ ಬಂದಂತ ರೈಟ್ ಕಾರ್ನರ್ BPCL ಮುಂಬೈನ ತಂಡ. ಎರಡು ಪ್ರಮುಖ ನಗರಗಳ ತಂಡಗಳು ಬಲಿಷ್ಠ ತಂಡಗಳಾಗಿ ಜಯೇಶ್ ತನ್ನ ದಾಳಿಯಲ್ಲಿ ಕಳೆದ ಪಂದ್ಯದ ಗೆಲುವಿನ ರೂವಾರಿ BPCL ತಂಡಕ್ಕೆ ರೋಚಕ ಪಂದ್ಯದಲ್ಲಿ ಪ್ರಮುಖ ದಾಳಿಕಾರನಾಗಿ ಹೊರಹೊಮ್ಮಿತು. ಒಂದು ಸೆಲ್ಫ್ ಔಟ್ ನೋಡ್ತಾ ಇದ್ದೀವಿ ಇಲ್ಲಿ ಲೆಫ್ಟ್ ಕಾರ್ನರ್ ಜಾಗದಲ್ಲಿ ಡಿಫೆಂಡರ್ ಟೋ ಟಚ್ನ ಪ್ರಯತ್ನ, ರಕ್ಷಣಾತ್ಮಕ ದಾಳಿಯೊಂದಿಗೆ ಯಾವುದೇ ಅಂಕಗಳಿಂದ ವಾಪಸ್ ಆಗ್ತಾರೆ. ಅದು ಸೆಲ್ಫ್ ಔಟ್ ಮುಖಾಂತರ ಹುಡುಗರಿಗೆ ಅಂಕ ಸಿಕ್ಕಿದ್ರೆ ಮತ್ತೊಮ್ಮೆ ವಿನಯ್ 2 ಅಂಕಗಳ ಅಂತರ. ಇದೀಗ 26-24, ಕೇವಲ 2 ಅಂಕಗಳ ಅಂತರವನ್ನ ವಿನಯ್ ವಾಪಸ್ ಹೊತ್ತು ತರ್ತಾರೆ. ಕಾದು ಮಾಡಬೇಕಾಗಿದೆ. ಪಂದ್ಯದ ವೇಗವನ್ನು ಹೆಚ್ಚಿದ್ದಾರೆ. ಡಿಫೆನ್ಸ್ ಎಚ್ಚರಿಕೆಯಿಂದ ಇದೆ. ಎಲ್ಲೂ ಕೂಡ ತಪ್ಪುಗಳನ್ನು ಎಸಗುತ್ತಾ ಇಲ್ಲ, ಆದ್ರೆ ತಪ್ಪು ಎಸಗುವಂತೆ ಮಾಡ್ತಾರ ವಿನಯ್. ಜೆರ್ಸಿ ನಂಬರ್ 3 ಹರಿಯಾಣ ಸ್ಟೀಲರ್ಸ್ ತಂಡ ಟ್ಯಾಕಲ್ ಬಂದಿದೆ, 5ರಿಂದ ಸಿಕ್ಕಾಕೊಂಡು ಬಂದಿದೆ. ಆಕಾಶ್ ಪಿಕಲ್ ಮಂಡೆ ಅದ್ಭುತವಾದಂತಹ ಟೈ ಹೋಲ್ಡ್ ಮುಖಾಂತರ ದಾಳಿಕಾರ ಆದ್ರೂ ಕೂಡ ಡಿಫೆನ್ಸ್ ನಲ್ಲಿ ಯಶಸ್ಸನ್ನು ಕಾಣ್ತಾ ಇದ್ದಾರೆ. ಪ್ರಮುಖ ದಾಳಿಕಾರ ಅಂಕಣದ ಒಳಭಾಗದಲ್ಲಿ ಇದೀಗ ಭವಾನಿ ರಾಜ್ಪೂತ್ ಸಾಕಷ್ಟು ಸಮಯ ಅಂಕಣದ ಹೊರಗೆ ಸಮಯವನ್ನು ಕಳೆದಿದ್ದಾರೆ. ಇಲ್ಲಿ ಪಂದ್ಯದ ಗತಿ ಮತ್ತೆ ಬದಲಾಗಿದೆಯಾ? 3 ಅಂಕಗಳ ಮುನ್ನಡೆಯನ್ನು ಕಂಡುಕೊಳ್ತಾ ಇದೆ BPCL ಮುಂಬೈ ತಂಡ. ಭವಾನಿ ರುಕೇಶ್ ಅವರು ಎಲ್ಲಿದ್ರು ವೇದಿಕೆ ಬಳಿ ಬರಬೇಕು. ರುಕೇಶ್ ಈಗಾಗಲೇ ಹೇಳಿದಾಗ ಕಳೆದ ಬಾರಿಯ ಒಕ್ಕಲಿಗರ ಯುವ ವೇದಿಕೆಯ ಒಕ್ಕಲಿಗರ ಕಪ್ ಪಂದ್ಯಾವಳಿಯಲ್ಲಿ ಬೆಸ್ಟ್ ರೈಡರ್ ಅವಾರ್ಡನ್ನು ಪಡೆದಂತ ದಾಳಿಕಾರ ಈ ಬಾರಿ ಕೂಡ ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಿರುವುದು ವಿಶೇಷ. ಅದೇ ರೀತಿ ಮುಂದಿನ ಪಂದ್ಯದಲ್ಲಿ ಆ ತಂಡವನ್ನು ಕೂಡ ನಾವು ನೋಡಲಿದ್ದೇವೆ. ಸೌತ್ ಸೆಂಟ್ರಲ್ ರೈಲ್ವೆ ಹೈದರಾಬಾದ್ನ ತಂಡ ಬಯಸ್ತಾ ಇದ್ವಿ. ಹಾಗೆ ನೆನಪಿನ ಕಾಣಿಕೆ ಕೊಟ್ಟು ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಏಳು 24 ಅಂಕಣ 2 ರನ್. ಮಿಥುನ್ ಶರ್ಮಾ ಮತ್ತೊಮ್ಮೆ ಬೋನಸ್ ಲೈನ್ ಆಫ್ ಆಗಿದೆ. ಕ್ವಿಕ್ ರೈಡ್ ನಲ್ಲಿ ವಾಪಸ್ ಆಗ್ತಾ ಇದ್ದಾರೆ. ಅಂದ್ರೆ ಡೂ ಆರ್ ಡೈ ರೈಡ್ ನ ಸ್ಟಾರ್ಟ್ ಆಗಿದೆ. ಡೂ ಆರ್ ಡೈ ರೈಡ್ ಇದೀಗ ಈ ಕ್ರೀಡಾಕೂಟಕ್ಕೆ ಮತ್ತೊಬ್ಬ ದಾನಿಗಳು ಯೋಗೇಶ್ ಗೌಡಶೆಟ್ಟಳ್ಳಿ ಕಾಂಗ್ರೆಸ್ ಮುಖಂಡರು, ಇವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ನಮ್ಮ ಸಂಘದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ವಿ. ಹಾಗೆ ನೆನಪಿನ ಕೊಟ್ಟು ಸ್ವೀಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ವಿ. ಮತ್ತೆ ಒಂದು ಅಂಕದ ಸಂಪಾದನೆ. ಡೂ ಆರ್ ಡೈ ರೈಡ್ ಅನ್ನು ನಿಭಾಯಿಸುವಲ್ಲಿ ಯಶಸ್ವಿಯಾದರೆ ಇಲ್ಲೂ ಕೂಡ ಡೂ ಆರ್ ಡೈ ಇದೆ. ಮಿಥುನ್ ಶರ್ಮಾ ಪ್ರಮುಖ ದಾಳಿಕಾರನಾಗಿ ಪ್ರೊ ಕಬಡ್ಡಿಯಲ್ಲಿ ಗುರುತಿಸಿಕೊಂಡಿರುವಂತಹ ಆಟಗಾರ. ಹರಿಯಾಣ ಮೂಲದ 2014 ಆಟಗಾರ. ಹರಿಯಾಣ ಸ್ಟೀಲರ್ಸ್ ತಂಡವನ್ನು ಪ್ರತಿನಿಧಿಸಿದೆ. ಈ ಪಂದ್ಯಾವಳಿಯಲ್ಲಿ ಕೂಡ ಒಂದು ಉತ್ತಮವಾದ ಪ್ರದರ್ಶನ ದೆಹಲಿ ತಂಡದ ಪರವಾಗಿ. ಇದೀಗ ಡೂ ಆರ್ ಡೈ ಅಂಕವನ್ನು ಪಡೆಯಲೇಬೇಕಾದ ಒತ್ತಡಕ್ಕೆ ಬೋನಸ್ ಮಾಡುವ ಪ್ರಯತ್ನ. ಕ್ವಿಕ್ ರೈಡ್, ಎಸ್ ಬೋನಸ್ ಆಗಿದೆ ಎನ್ನುವುದು ಅಂಪೈರ್ ತೀರ್ಮಾನ. ಬೋನಸ್ ಅಂಕದೊಂದಿಗೆ ಡೂ ಆರ್ ಡೈ ರೈಡ್ ಅನ್ನು ನಿಭಾಯಿಸಿದ್ದಾರೆ. 3 ಅಂಕಗಳ ಅಂತರ ಹಾಗೆ ಮುಂದುವರಿಯುತ್ತೆ. 28-25 ಮುನ್ನಡೆಯಲ್ಲಿ BPCL ಮುಂಬೈ ತಂಡ. ಭವಾನಿ ರಾಜ್ಪೂತ್ ಮತ್ತೊಮ್ಮೆ ಇಲ್ಲಿ ಬೋನಸ್ ಇಲ್ಲ. 4 ಜನ ಆಟಗಾರರ ನಡುವೆ ಡಿಫೆನ್ಸ್ ಬಲಿಷ್ಠವಾಗಿರುತ್ತೆ. ಜೆರ್ಸಿ ನಂಬರ್ 12ರಲ್ಲಿ ಸೋಲು. ಸನ್ನಿ ಟ್ಯಾಕಲ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ನಮ್ಮ ಬೆಂಗಳೂರು ಬುಲ್ಸ್ ತಂಡದಲ್ಲಿ ಆಡಿದ ಆಟಗಾರ. ಜೆರ್ಸಿ ನಂಬರ್ 12ರಲ್ಲಿ ದೆಹಲಿ ತಂಡದ ಪರವಾಗಿ ಡಬಲ್ ಟೈ ಹೋಲ್ಡ್ ಮಾಡೋದ್ರ ಮುಖಾಂತರ ಭವಾನಿ ರಾಜ್ಪೂತ್ರನ್ನ ಬಂಧಿಸ್ತಾರೆ ಸನ್ನಿ.
ಮತ್ತೆ ಮೀತು ಶರ್ಮಾ ಆಲೋಟ್ನ ಭೀತಿಯಿಂದ ಪಾರಾಗ್ತಾರೆ ಈಗ. ಹಾಗೆ ಈ ಕ್ರೀಡಾಕೂಟಕ್ಕೆ ಮತ್ತೊಬ್ಬರು ದಾನಿಗಳು ಜನಾರ್ದನ್ ಅಕ್ರಮ ಸಕ್ರಮ ಸಮಿತಿಯ ಅಧ್ಯಕ್ಷರು ಸೋಮವಾರಪೇಟೆ. ಇವರು ಕೂಡ ನಮ್ಮ ಈ ಕ್ರೀಡಾಕೂಟಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತಿಸುತ್ತಿದ್ದೇವೆ. ಹಾಗೆ ನೆನಪಿನ ಕಣಕ್ಕೆ ಕೊಟ್ಟು ಸ್ವಾಗತಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೇವೆ. ಹಾಗೆ ಮತ್ತೊಬ್ಬ ದಾನಿಗಳು ವಿನೋದ್ ಸಿಂಗನಹಳ್ಳಿಯವರು ಈ ಕ್ರೀಡಾಕೂಟಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತಿಸುತ್ತಿದ್ದೇವೆ. ಹಾಗೆ ನೆನಪಿನ ಕಾಣಿಕೆ ಕೊಟ್ಟು ಸ್ವಾಗತಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾರೆ. ಫ್ಯಾಕ್ಟರಿ ಡೆಲ್ಲಿ ತಂಡದ ಆಟಗಾರ ಸಿಂಹ ಮಿಸ್ಟೇಕ್ ಟ್ಯಾಕಲ್ ಜೆಕೆ ಅಕಾಡೆಮಿ ಕಾಸರಗೋಡು. ಮತ್ತೊಂದು ಒತ್ತಡವನ್ನು ನಿಭಾಯಿಸ್ತಾರ ಜಯೇಶ್. ಮತ್ತೊಮ್ಮೆ ಕಳೆದ ಬಾರಿ ನಿಭಾಯಿಸಿದ್ರು ಒಂದು ಟಚ್ ಪಾಯಿಂಟ್ ಜೊತೆಗೆ. ಈ ಬಾರಿ ಅವಕಾಶ ಇದೆಯಾ? ಸಮಯ ಓಡ್ತಾ ಇದೆ. ಪಾಯಿಂಟ್ ಅನ್ನು ಗಳಿಸಲೇಬೇಕಿದೆ. ಇಲ್ಲಿ ಬಂದಿದೆ ಮಿಸ್ಟೇಕ್. ಲೆಫ್ಟ್ ಕಾರ್ನರ್ ಜಾಗದಿಂದ ಮಿಸ್ಟೇಕ್ ಅದನ್ನು ಸರಿಪಡಿಸಿಕೊಳ್ತಾರೆ ದಾಳಿಕಾರ. ಅಂಕವಾಗಿ ಪರಿವರ್ತಿಸಿದ್ರೆ ಈ ಒಂದು ಪಂದ್ಯಾವಳಿಯಲ್ಲಿ ಸಹಾಯಾರ್ಥ ನಿಧಿಯ ಪ್ರಯುಕ್ತ ಈ ಒಂದು ಲಾಟ್ರಿ ಟಿಕೆಟ್ಗಳನ್ನು ಸೇಲ್ ಮಾಡಲಾಗ್ತಾ ಇದೆ. ಲಕ್ಕಿ ಡ್ರಾನಲ್ಲಿ ಬಂದಂತ ಪ್ರಥಮ ಬಹುಮಾನ ಸುಜುಕಿ ಆಕ್ಸೆಸ್ 125cc ಸಿಗುತ್ತೆ. ದ್ವಿತೀಯ ಬಹುಮಾನ ಗೋದ್ರೇಜ್ 190 ಲೀಟರ್ನ ರೆಫ್ರಿಜರೇಟರ್. ತೃತೀಯ ಬಹುಮಾನ ಸ್ಯಾಮ್ಸಂಗ್ ಗ್ಯಾಲಕ್ಸಿ A06 ಮೊಬೈಲ್ ಕೂಡ ತಮಗೆ ಸಿಗಲಿದೆ. ಬಂಡವಾಳ ₹100 ಮಾತ್ರ. ನಿಮಗೆ ಬರುವ ಬಹುಮಾನ ಹತ್ರ ₹1,00,000 ಅಂದರೆ ತಪ್ಪಾಗಲಾರದು. ಸುಜುಕಿ ಆಕ್ಸೆಸ್ ಇನ್ನು ಕೇವಲ ಗೌಡರವರು ಕ್ರೀಡಾ ಪ್ರೇಮಿಗಳಾಗಿ, ಶಿಕ್ಷಣ ಪ್ರೇಮಿಗಳಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದರೆ ನಮ್ಮ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಡಾಕ್ಟರ್ ಗೌಡರವರು. ಅವರ ಜೊತೆಲಿ ನಮ್ಮ ಅಂತಾರಾಷ್ಟ್ರೀಯ ಕಬಡ್ಡಿ ತಾರೆ, ಅರ್ಜುನ ಪ್ರಶಸ್ತಿ ಪುರಸ್ಕೃತರು, ಬೆಂಗಳೂರು ಬುಲ್ಸ್ ಕಬಡ್ಡಿ ತಂಡದ ತರಬೇತುದಾರರಾಗಿರುವಂತ ಸನ್ಮಾನ್ಯ ಶ್ರೀಯುತ DC ರಮೇಶ್ ಅವರು ಸಹ ಈ ಒಂದು ಪಂದ್ಯದ ವೀಕ್ಷಣೆಯಲ್ಲಿದ್ದರು. ಅತ್ಯಂತ ರೋಚಕವಾದಂತಹ ಪಂದ್ಯ ನಮಗೆ ನೋಡಲು ಸಿಗ್ತಾ ಇದೆ. ಮತ್ತೊಂದು ಡೂ ಆರ್ ಡೈ, ಸತತ ಡೂ ಆರ್ ಡೈ ರೈಡ್ಗಳ ಸ್ಟ್ರಾಟಜಿಯಲ್ಲೇ ಪಂದ್ಯವನ್ನು ಮುಂದುವರಿಸ್ತಾ ಇರೋದನ್ನ ಇಲ್ಲಿ ನಾವು ಗಮನಿಸಬಹುದು. ಹಾಗೆ ಇನ್ನೋರ್ವ ಅತಿಥಿಗಳು ಯುವ ಕಾಂಗ್ರೆಸ್ ಬೋನಸ್ ಪ್ಲಸ್ ಅಂಕದ ಸಂಪಾದನೆ ಇದೀಗ. ತಾಲೂಕು ಅಧ್ಯಕ್ಷರಾದ ಕಿರಣ್ ರವರಿಗೆ ಯುವ ವೇದಿಕೆಯ ಸದಸ್ಯರು ನೆನಪಿನ ಕಾಣಿಕೆ ನೀಡುವ ಮುಖೇನ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಎಲ್ಲ ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆ ತೀರ್ಪುಗಾರರು ಸಹ 3 ದಿನಗಳಿಂದ ಬಹಳ ಅದ್ಭುತವಾದಂತ ನಿರ್ಣಯವನ್ನ ನೀಡುತ್ತಾ ಈ ಒಂದು ಕಬಡ್ಡಿ ಪಂದ್ಯದ ಯಶಸ್ಸಿನಲ್ಲಿ ಶ್ರಮಿಸ್ತಾ ಇದ್ದಾರೆ. ನಮ್ಮ ಎಂ ಷಣ್ಮುಖಂ ಸರ್ ಅವರು ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ರೆಫ್ರಿ ಬೋರ್ಡ್ ಚೇರ್ಮನ್ ಆಗಿ 3 ದಿನಗಳಿಂದ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸ್ತಾ ಇದ್ದಾರೆ. ಸಂಕಡ 1ರಲ್ಲಿ BPCL ವರ್ಸಸ್ ESIC 31-28 31-28. ಈ ಒಂದು ಕ್ರೀಡಾಕೂಟಕ್ಕೆ ಸುಜಿತ್ ಹಾಂಗಲ್ ರವರು ಕೂಡ ಆಗಮಿಸಿದ್ದಾರೆ. ಇವರಿಗೆ ಒಕ್ಕಲಿಗ ಯುವ ವೇದಿಕೆಯ ವತಿಯಿಂದ ಸ್ವಾಗತವನ್ನ ಕೋರ್ತಾ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಸದಸ್ಯರುಗಳೇ ಹಾಗೂ ಕ್ರೀಡಾ ಅಭಿಮಾನಿಗಳೇ, ವೇದಿಕೆಯ ಮುಂಭಾಗ ನೀವು ನಿಂತ್ಕೊಂಡು ನೋಡ್ತಾ ಇರೋದ್ರಿಂದ ತುಂಬಾ ನಮ್ಮ ಅತಿಥಿಗಳಿಗೆ ಹಾಗೂ ರೆಫ್ರಿಗಳಿಗೆ ತೊಂದರೆ ಆಗ್ತದೆ. ದಯವಿಟ್ಟು ನೀವು ಬಲಭಾಗಕ್ಕೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಮೋಹಿತ್ ಅವರು ಅವರೆಲ್ಲ ದಯವಿಟ್ಟು ಸೈಡಿಗೆ ಹೋಗ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ.
ಹಾಗೆ ಇನ್ನೋರ್ವ ಅತಿಥಿಗಳಾದ ನಮ್ಮ ಮಿತ್ರರು ಆದಂತ ಗಂಧರ್ವ ಚೌಡ್ಲು ಗುತ್ತಿಗೆದಾರರು ಇವರು ಕೂಡ ಈ ಕ್ರೀಡಾಕೂಟಕ್ಕೆ ಅವರಿಗೂ ಯುವ ವೇದಿಕೆಯ ವತಿಯಿಂದ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. 31-29 in favor of BPCL. ಒಳ್ಳೆ ಮ್ಯಾಚ್ ನಡೀತಾ ಇದೆ. ಜನಸಾಗರದ ಹರಿದು ಬಂದಿದೆ ಈ ಒಂದು ಸೂಪರ್ ಕಟ್ಟಲ್ಲಿ. ಎಸ್, ಆ ಎರಡು ಅಂಕಣದಲ್ಲಿ ರೋಚಕ ಪಂದ್ಯದಲ್ಲಿ ಕಾಣಬಹುದಾಗಿದೆ. ಜೆಕೆ ಅಕಾಡೆಮಿ ಕಾಸರಗೋಡು ಒಂದೊಳ್ಳೆ ಟ್ಯಾಕಲ್ ನಮಗೆ 21-14 21-13 in favor of ಜೆಕೆ ಅಕಾಡೆಮಿ ಕಾಸರಗೋಡು. ಅಕ್ಕಡ ಎರಡರಲ್ಲಿ ಲಾಸ್ಟ್ 5 minutes to go. आखिरी 5 मिनट का खेल अभी बाकी है. 31-29 in favor of ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್. ದಾಳಿಯಲ್ಲಿ ಪ್ರೋ ಕಬಡ್ಡಿಯ ತಾರ ವಿನರ್ ಹರಿಯಾಣ ಸ್ಟೀಲರ್ಸ್ ತಂಡವರ ಬಂಧಿಸಿದ ಆಟಗಾರ. 4 ಅಂಕ ನಡುವೆ ಬೋನಸ್ ಇಲ್ಲದ ಸಂದರ್ಭ ಚುರುಕಿನ ಪಾದಗಳ ಚೆಲ್ಲೊಂದಿಗೆ ವಾಪಸ್ ಆಗ್ತಾ ಇದ್ದಾರೆ. ಅಫಿಷಿಯಲ್ ಟೈಮ್ ಔಟ್ ತುರ್ತುಗಾರದಲ್ಲಿ ಬಿಪಿಸಿಎಲ್ ತಂಡಕ್ಕೆ ಡೂ ಆರ್ ಡೈ ಮಾಡು ಇಲ್ಲವೇ ಮಾಡಿ. ಒದಂತವನ್ನು ಪಡೆ ಇಲ್ಲದೆ ಹೋದರೆ ಅಂಕಣದಿಂದ ಹೊರ ನಡೆ. ಡಿಸೈಡರ್ ನಲ್ಲಿ ಬಿಪಿಸಿಎಲ್ ತಂಡದ ಸ್ಟಾರ್ ಪ್ಲೇಯರ್ ರೈಟ್ ಹ್ಯಾಂಡರ್ ಚುರುಕಿನ ಪಾದಗಳ ಚೆಲ್ಲೊಂದಿಗೆ ಡಿಫೆನ್ಸ್ ಅನ್ನ ಚೆಕ್ ಮಾಡ್ತಾ ಇದ್ದಾನೆ. 31-29 ಪಂದ್ಯ 2 ಅಂಕದ ಅಂತರದಲ್ಲಿ ಪಂದ್ಯ ಸಾಗ್ತಾ ಇದೆ. ಬಿಪಿಸಿಎಲ್ ಆಂಕಲ್ ಹೋಲ್ಡ್. ಪ್ರೇಕ್ಷಕರ ಸ್ಕೋರ್ ಅನ್ನ ಗಮನಿಸಿ 31-30. Last quarter final match, South Central Railway versus Bank of Baroda. I request both the team captains, please get the team ready. First call for the last quarter final match, South Central Railway versus Bank of Baroda. I request both the team managers, please get the team ready. 33-30 3 ಅಂಕಗಳ ಅಂತರ. ಬಿಪಿಸಿಎಲ್ ಮುಂಬೈ ಮಹಿಳಾ ತಂಡದ ಆಟಗಾರ್ತಿಯರು ಜೈ ಮಹಾಕಾಳಿ ಹಾಗೂ ವಿಜಯ್ ವಾರಿಯರ್ಸ್ ಎರಡು ತಂಡದ ಆಟಗಾರ್ತಿಯರು ತಮ್ಮ ಆಟಗಾರ್ತಿಯನ್ನು ಅಣಿಗೊಳಿಸಬೇಕು. ಮುಂದಿನ ಸೆಮಿಫೈನಲ್ ಪಂದ್ಯ ಘೋಷಣೆಯಾಗಿದೆ. ಅಂಕಣ 2ರಲ್ಲಿ ಸೆಮಿಫೈನಲ್ ಪಂದ್ಯ ಮಹಿಳಾ ಪಂದ್ಯ ಜೈ ಮಹಾಕಾಳಿ ವಿರುದ್ಧ ವಿಜಯ್ ವಾರಿಯರ್ಸ್. ಎರಡು ತಂಡದ ನಾಯಕಿಯರೇ ತಮ್ಮ ಆಟಗಾರ್ತಿಯನ್ನು ಅಣಿಗೊಳಿಸಿ. ಸಮಯವನ್ನು ವ್ಯರ್ಥ ಮಾಡುವ ಸ್ಟ್ರಾಟಜಿಗೆ ಬಿದ್ದಿದೆ ಈಗ ಬಿಪಿಸಿಎಲ್ ಮುಂಬೈ ತಂಡ. ವಿನಯ್ ದಾಳಿಯಲ್ಲಿ ಎಎಸ್ಐ ತಂಡದ ಪರವಾಗಿ ಕಬಡ್ಡಿ ಅನುಭವವನ್ನು ಇಲ್ಲಿ ತೋರ್ಪಡಿಸಲೇಬೇಕಾಗಿದೆ. ಇಲ್ಲೊಂದು ಟ್ಯಾಕಲ್ ಪ್ರಯತ್ನ. ಅದ್ಭುತವಾದ ಟ್ಯಾಕಲ್. 3 ಜನ ಆಟಗಾರರು ಮುಗಿ ಬೀಳ್ತಾ ಇದ್ದಾರೆ. 3 ಜನ ಆಟಗಾರರು ಒಟ್ಟಿಗೆ ಟ್ಯಾಕಲ್ ಅನ್ನ ಪಡೆದುಕೊಂಡಿರೋದಿಲ್ಲಿ ಯಶಸ್ವಿ ಟ್ಯಾಕಲ್ ನೊಂದಿಗೆ ಸಂಪೂರ್ಣ ಸಮಯವನ್ನು ಕಳೆದ ರೆಡ್ನಲ್ಲೂ ಕೂಡ ತೆಗೆದುಕೊಂಡಿದ್ರು. ಇದೀಗ ಅದೇ ಪ್ರಯತ್ನ. ಪ್ರಮುಖ 2 ದಾಳಿಕಾರರು ಅಂಕಣದ ಹೊರಭಾಗದಲ್ಲಿದ್ದಾರೆ, ವಿನಯ್ ಮತ್ತು ಮಿತು. ಇದೀಗ ಸ್ವಲ್ಪ ಸಂಕಷ್ಟದ ಪರಿಸ್ಥಿತಿ ದೆಹಲಿಯ ತಂಡಕ್ಕೆ. ಗೆಲ್ಲಲೇಬೇಕಾದ ಅನಿವಾರ್ಯತೆ 2 ತಂಡಕ್ಕೂ ಇದೆ. ಕೊನೆಯ 2 ನಿಮಿಷಗಳು ಮಾತ್ರ. ಮೊದಲ ಟೀಮ್ ಕ್ಯಾಪ್ಟನ್ಸ್ ಲಾಸ್ಟ್ 2 minutes to go. ಈ ಕ್ರೀಡಾಕೂಟಕ್ಕೆ ಹಲವಾರು ಸಂಘ ಸಂಸ್ಥೆಗಳು ಮುಂತಾದ ಸಂಘ ಸಂಸ್ಥೆಗಳು ಈ ಕ್ರೀಡಾಕೂಟ ಯಶಸ್ವಿಯಾಗಲು ಸಹಕಾರವನ್ನು ನೀಡಿದ್ದಾರೆ. ಈ ಎಲ್ಲ ಧನ್ಯವಾದಗಳು. ಸ್ಕಾರ್ಪಿಯನ್ ಕಿಕ್ ಮುಖಾಂತರ ಅಂಕವನ್ನು ಪಡ್ಕೊಳ್ತಾರೆ ಭವಾನಿ ರಜಪೂತ್. ಮತ್ತೊಮ್ಮೆ ಬಿಪಿಸಿಎಲ್ 1.5 ನಿಮಿಷ ಆಟ ಬಾಕಿ ಇದ್ದಾಗ 5 ಅಂಕಗಳ ಅಂತರದ ಮುನ್ನಡೆ. ಪ್ರಮುಖ ದಾಳಿಕಾರರು ಅಂಕಣದ ಹೊರಭಾಗದಲ್ಲಿದ್ದಾರೆ. ಎಲ್ಲಿಂದ ಮುಂದೆ ಸ್ವಲ್ಪ ಕಷ್ಟ. ಬೋನಸ್ +1. ಬೋನಸ್ ಆದ ನಂತರ ಆಂಕಲ್ ಹೋಲ್ಡ್ಗೆ ಬಂದಿದ್ದಾರೆ ಅನ್ನೋದು ಅಂಪೈರ್ ತೀರ್ಮಾನ. ರೆಫರಿ ಡಿಸಿಷನ್ ಫೈನಲ್. 35-32. ಇನ್ನು 1 ನಿಮಿಷ 10 ಸೆಕೆಂಡ್ ಬಾಕಿ ಇದೆ. ಆಕಾಶ್ ದಾಳಿ ವಿಭಾಗದಲ್ಲಿ ಮತ್ತೋರ್ವ ಪ್ರೊ ಕಬಡ್ಡಿ ಆಟಗಾರ. 2 ಅಂಕಗಳ ಅಂತರ. 1 ನಿಮಿಷ ಮಾತ್ರ ಬಾಕಿ ಇದೆ. ಇಲ್ಲಿಂದ ಮುಂದೆ ಕೊನೆಯ 1 minute. both the team captains last 1 minute to go. ಈ ಕ್ರೀಡಾಕೂಟಕ್ಕೆ ಇನ್ನೋರ್ವ ದಾನಿಗಳು ಯತೀಶ್ ಕೊಡ್ಲಿಪೇಟೆ ಉದ್ಯಮಿಗಳು, ಇವರು ಕೂಡ ಸಹಕಾರವನ್ನು ನೀಡಿರುತ್ತಾರೆ. ಇವರಿಗೂ ಒಕ್ಕಲಿಗ ಯುವ ವೇದಿಕೆಯ ವತಿಯಿಂದ
ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ. ಹಾಗೆ ಇನ್ನೋರ್ವ ಅತಿಥಿಗಳು ಕೂತಿ ಪ್ರಸನ್ನರವರು, ಇವರು ಕೂಡ ಈ ಕ್ರೀಡಾಕೂಟಕ್ಕೆ ಸಹಕಾರವನ್ನು ನೀಡಿರುತ್ತಾರೆ. ಇವರು ವೇದಿಕೆ ಬಳಿ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಡಿಜಿ ಪ್ರಸನ್ನರವರು. ಇದು ಅಂತಿಮ ಘಟ್ಟ. ಈ ಪಂದ್ಯದಲ್ಲಿ ಅತ್ಯಂತ ರೋಚಕವಾಗಿದೆ. 2 ಅಂಕಗಳ ಅಂತರ ಇದೆ. ಬಹುತೇಕ ಒಂದು 7-8 ಸೆಕೆಂಡ್ ವ್ಯತ್ಯಾಸ ಆಗ್ಬೋದು. ಇನ್ನೊಂದು ದಾಳಿ ಅವಕಾಶ ಸಿಗ್ಬೋದು ದೆಹಲಿ ತಂಡಕ್ಕೆ. ಆದ್ರೆ ಗೆಲ್ಲಬೇಕಾದ್ರೆ 3 ಅಂಕಗಳನ್ನು ಪಡಿಬೇಕಾಗುತ್ತೆ. ಇಲ್ಲೊಂದು ಟ್ಯಾಕಲ್ ನ ಪ್ರಯತ್ನ. ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಪಂದ್ಯದ ಸಮಯ ಮುಗಿದಿದೆ. ಈಗ 1 ಅಂಕದ ಅಂತರದಲ್ಲಿ BPCL ತಂಡ ಜಯವನ್ನು ಪಡಿತಾರೆ. ಅತ್ಯಂತ ರೋಚಕ ಪಂದ್ಯ ನಮಗೆ ಸಿಕ್ಕಿದ್ದು ಇಲ್ಲಿ. ಚಾಲಾಕಿ ತಂಡದ ದಾಳಿ, ಚಾಲಾಕಿ ತಂಡದ ಟ್ಯಾಕಲ್ಗಳ ನಡುವೆ BPCL ತಂಡ ಜಯವನ್ನು ಪಡೆದುಕೊಳ್ತಾ ಇದ್ದಾರೆ. 1 ಅಂಕದ ಅಂತರದಲ್ಲಿ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ BPCL ತಂಡ ವಿಜಯಶಾಲಿಯಾಗಿ ಉಪಾಂತ್ಯ ಹಂತಕ್ಕೆ ಅರ್ಹತೆ ಪಡೆದುಕೊಂಡಿದೆ. ಜೋರ ಚಪ್ಪಲಿ ಬರಲಿ ಆ ತಂಡಕ್ಕೆ. ಅದರಲ್ಲಿ ದೂರದ ಡೆಲ್ಲಿಯಿಂದ ಆಗಮಿಸಿದ ESI ಸ್ವಲ್ಪ ನೋಡಿ, ಚೇಂಜ್ ಮಾಡಿ, ಗ್ರೌಂಡ್ ಚೇಂಜ್ ಮಾಡಿ. ಮುಂದಿನ ಸನ್ಮಾನಿತರು BB ಮಂಜುನಾಥ್